हेलो सत श्रीकाल जी। आ जाओ। हाय सिमरत, हाउ आर यू? लुकिंग वेरी प्रिटी। आप भी बहुत अच्छे लग रहे हो। कैसे हो? थैंक यू। दो दिल ऐसे मिलेंगे, आओगे तुम साथ अंगना खिलेंगे। ಹಾಯ್ ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಬಂದುಬಿಟ್ಟು ಅಮ್ಮಂದಿರ ದಿನದ ವ್ಲಾಗ್ ಆಗಿರುತ್ತೆ. ಈ ದಿನ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಎಲ್ಲ ಡೀಟೇಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದಕ್ಕಿಂತ ಮುಂಚೆ ನಿಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಭಾರತದಲ್ಲಿ ಕಳೆದ ಒಂದು 5-6 ದಿನಗಳಿಂದ ಏನಾಗ್ತಾಯಿದೆ ಎತ್ತ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಎಸ್ಪೆಷಲಿ ನಾರ್ತ್ ಕಡೆ ತುಂಬ ಸಿಚುವೇಶನ್ನು ಗಂಭೀರವಾಗಿತ್ತು. ಭಯದ ವಾತಾವರಣ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ಯಾವ ಟೈಮಲ್ಲಿ ಏನಾಗುತ್ತೋ ಅನ್ನೋ ಒಂದು ಭಯ ಇತ್ತು. ಸೊ ಅದರಿಂದ ನಾನು ತುಂಬ ಆ್ಯಕ್ಟಿವ್ ಆಗಿ ಏನೂ ವ್ಲಾಗ್ಸ್ ಮಾಡೋಕ್ಕೆ ಹೋಗಿರಲಿಲ್ಲ. ಶಾರ್ಟ್ಸ್ ಮುಖಾಂತರ ಇಲ್ಲಿ ಬ್ಲ್ಯಾಕ್ಔಟ್ ಹೇಗೆ ನಾವು ಫಾಲೋ ಮಾಡಿದ್ವಿ, ಹೇಗಿತ್ತು ಇಲ್ಲಿನ ವಾತಾವರಣ ಅದನ್ನು ತೋರಿಸಿದ್ದೀನಿ ಅಷ್ಟೇ. ಇವಾಗ ಸ್ವಲ್ಪ ಸಿಚುವೇಶನ್ ಬದಲಾಗಿದೆ. ಸೊ ಅದರಿಂದ ಈ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನನ್ನ ಚಿಕ್ಕ ಮಗ ನನಗೋಸ್ಕರ ಅಮ್ಮಂದಿರ ದಿನದಂದು ಈ ಒಂದು ಕೇಕ್ ಗ್ರೀಟಿಂಗ್ ಕಾರ್ಡ್ನ ಮಾಡ್ದ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಎಫರ್ಟ್ಸ್ ಹಾಕ್ಬಿಟ್ಟು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಇದನ್ನು ಕಟ್ ಮಾಡಿ ಕಲರಿಂಗ್ ಮಾಡಿ ಒಂದು ಒಳ್ಳೆ ಶೇಪ್ ಕೊಟ್ಟು ನನಗೋಸ್ಕರ ಇದನ್ನು ಗಿಫ್ಟಾಗಿ ಮಾಡಿಕೊಟ್ಟ. ಬೆಳಿಗ್ಗೆ ಎದ್ದಾಗಿಂದ ಬ್ರೇಕ್ಫಾಸ್ಟನ್ನು ಸಹ ಮಾಡಿದೆ ಬೆಡ್ರೂಮಲ್ಲಿ ಕೂತ್ಕೊಂಡು. ಅದನ್ನು ಬೆಡ್ರೂಮ್ದು ಡೋರ್ ಲಾಕ್ ಮಾಡಿಬಿಟ್ಟು, ನಿನಗೋಸ್ಕರ ಅಮ್ಮ ನಾನು ಸರ್ಪ್ರೈಸಾಗಿ ಒಂದು ಗಿಫ್ಟನ್ನು ಮಾಡಿ ಕೊಡ್ತಾ ಇದ್ದೀನಿ, ನೀನು ಬೆಡ್ರೂಮ್ ಒಳಗಡೆ ಬರಬಾರ್ದು ಅಂತ ನನಗೆ ಇನ್ಸ್ಟ್ರಕ್ಟ್ ಮಾಡಿ, ಪಾಪ ಅವನು ನೀರನ್ನು ಕುಡಿದೆ ಅದನ್ನು ಕಂಪ್ಲೀಟ್ ಮಾಡಿ ನನಗೆ ಕೊಟ್ಟ ಫ್ರೆಂಡ್ಸ್. ಈ ಥರ ಮಕ್ಕಳು ಎಫರ್ಟ್ ಹಾಕಿದಾಗ ಒಂಥರ ಖುಷಿ ಸಿಗುತ್ತೆ. ಸೊ ಆ ಖುಷಿನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಆ್ಯಸ್ ಎ ಮದರ್ ನಾನು ತುಂಬ ಲಕ್ಕಿ ಅಂತ ಫೀಲ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಚಿಕ್ಕವನು ಇದು ಮಾಡಿಕೊಟ್ಟ, ದೊಡ್ಡವನು ಇನ್ಸ್ಟಾಗ್ರಾಮಲ್ಲಿ ನನಗೋಸ್ಕರ ಯು ಆರ್ ವೆರಿ ಸ್ಟ್ರಾಂಗ್, ಹಾರ್ಡ್ ವರ್ಕಿಂಗ್, ಬ್ಯೂಟಿಫುಲ್ ಮಮ್ಮಿ, ಗಾರ್ಜಿಯಸ್ ಮಮ್ಮಿ ಅಂತ ಹೇಳಿ ನನಗೆ ಟ್ಯಾಗ್ ಮಾಡಿಬಿಟ್ಟು ಪೋಸ್ಟ್ ಆಗಿದ್ದ. ಸೊ ಒಂಥರ ಖುಷಿ ಆಗುತ್ತೆ ಫ್ರೆಂಡ್ಸ್. ಈ ಥರ ಮಕ್ಕಳು ಬೆಳೀತಾ ಅವ್ರಿಗೆ ತಕ್ಕಂಗೆ ಅವ್ರೇನಾದರೂ ಎಫರ್ಟ್ ಹಾಕ್ಬಿಟ್ಟು ನಮಗೆ ಒಂಥರ ಖುಷಿ ಕೊಟ್ಟರೆ ಅಷ್ಟೇ. ಸೊ ಇವತ್ತು ಮದರ್ಸ್ ಡೇ ಸ್ಪೆಷಲ್ ಆಗಿ ಮೊಹಾಲಿಯಿಂದ ಆಂಟಿ, ಅಂಕಲ್, ಅವ್ರ ಮಗಳು ಮತ್ತು ಮಗ, ಮೊಮ್ಮಗಳು ಎಲ್ಲರೂ ಬಂದಿದ್ದಾರೆ. ನಾವಿವತ್ತು ತುಂಬ ಬ್ಯುಸಿಯಾಗಿದ್ವಿ ಫ್ರೆಂಡ್ಸ್. ಕ್ಲೌಡ್ ಕಿಚನ್ ಇತ್ತು, ಭಾನುವಾರ ಆದ್ದರಿಂದ ಕ್ಲೌಡ್ ಕಿಚನ್ ಬೆಳಗ್ಗೆಯಿಂದನೇ ನಾವು ಶುರು ಮಾಡಿದ್ವಿ. ಮಧ್ಯಾಹ್ನ ಆಗ್ತಾ ಇದ್ದಂಗೆ ಇವ್ರದ್ದು ಕಾಲ್ ಬಂತು, ಈ ಥರ ನಾವು ಬರ್ತೀವಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ. ಸೊ ಇವ್ರು ಬಂದರೆ ನಮಗಿನ್ನೂ ಒಂಥರ ಖುಷಿ ಸಿಗುತ್ತೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ 1 ಗಂಟೆವರೆಗೂ ಆರ್ಡರ್ಸ್ ತೊಗೊಂಡು ಆಮೇಲೆ ನಾನು ಕಿಚನ್ನ ವೈಂಡ್ ಅಪ್ ಮಾಡಿಬಿಟ್ಟು ಬೇಗ ರೆಡಿ ಆಗಿದ್ದು. ನಾವೆಲ್ಲ ರೆಡಿಯಾಗಿ ಒಂದು 30 ಮಿನಿಟ್ಸ್ ಆಗಿತ್ತಷ್ಟೇ. ಅಷ್ಟು ಬೇಗ ಇವರೆಲ್ಲನೂ ಬಂದರು, ಖುಷಿಯಾಗಿ ಬಂದರು, ಖುಷಿಯಾಗಿ ಹೋದರು. ಸೊ ಈ ಒಂದು ಟೈಮ್ ಪೀರಿಯಡಲ್ಲಿ ಇವ್ರ ಮನೆಗೆ ಬಂದಾಗಿಂದ ಅವ್ರ ಮನೆಗೆ ಹೋಗೋವರೆಗೂ ನಾವು ಏನೇನು ಮಾಡಿದ್ವಿ ಎತ್ತ ಅಂತ ಹೇಳಿಬಿಟ್ಟು ಕಂಪ್ಲೀಟಾಗಿ ತೋರಿಸ್ತೀನಿ ಮತ್ತು ವಾಯ್ಸ್ ಓವರ್ ಕೊಟ್ಟು ಸ್ಟೋರಿನೂ ಸಹ ಹೇಳ್ತೀನಿ. ಇವ್ರು ಬಂದುಬಿಟ್ಟು ಆಂಟಿ ಅಂಕಲ್ಗೆ ಮೊದಲನೇ ಮಗಳು. ಇವರಿರೋದು ಮುಂಬೈಯಲ್ಲಿ. ಈಗ ಸಮ್ಮರ್ ವೆಕೇಷನ್ ಇರೋದರಿಂದ ಅವ್ರ ತವ್ರ ಮನೆಗೆ ಬಂದಿದ್ದಾರೆ. ಆಂಟಿ ಅಂಕಲ್ಗೆ ಇನ್ನೊಬ್ಳು ಮಗಳಿದ್ದಾಳೆ ಗಗನ್ ಅಂತ ಹೇಳಿ, ದಪ್ಪಕ್ಕೆ ನೀವು ಹಳೆ ವ್ಲಾಗ್ಸಲ್ಲಿ ನೋಡಿರ್ಬೋದು. ಅವರು ಇವತ್ತು ಬಂದಿಲ್ಲ. ಯಾಕೆ ಅಂದರೆ ಅವರು ಪಾಕಿಸ್ತಾನ್ ಮತ್ತು ಪಂಜಾಬ್ ಬಾರ್ಡ್ರ್ ಹತ್ರ ಗುರ್ದಾಸ್ಪುರ್ ಅಂತ ಬರುತ್ತೆ, ಅಲ್ಲಿರೋದು. ಈಗ ಅಲ್ಲಿನ ಪರಿಸ್ಥಿತಿ ಸ್ವಲ್ಪ ಸೀರಿಯಸ್ ಆಗಿದೆ ಅಂತ ಹೇಳಿದ್ರು. ಮತ್ತು ಅವ್ರ ಯಜಮಾನ್ರು ಆರ್ಮಿಯಲ್ಲಿ ಕೆಲಸ ಮಾಡೋದು. ಮನೆಯಲ್ಲಿ ಅತ್ತೆ ಜೊತೆ ಗಗನ್ ಇರೋದು. ಇವಾಗ ಅತ್ತೆ ಒಬ್ಬರನ್ನೇ ಮನೇಲಿ ಬಿಟ್ಬಿಟ್ಟು ಇಲ್ಲಿಗೆ ಬಂದು ನಾನು ಹೇಗೆ ಎಂಜಾಯ್ ಮಾಡಲಿ, ನೆಕ್ಸ್ಟ್ ಟೈಮ್ ನಾನು ಬರ್ತೀನಿ, ಫುಲ್ ಆನ್ ಎಂಜಾಯ್ ಮಾಡ್ತೀನಿ ಅಂತ ಹೇಳಿದ್ರು. ಇನ್ನು ಆಂಟಿ ಅಂಕಲ್ಗೆ ಒಂದೇ ಒಂದು ಗಂಡು ಮಗ ಇರೋದು, ಅದು ಸೋಫಾ ಮೇಲೆ ಕುತ್ಕೊಂಡಿದ್ದಾರಲ್ಲ ಅವರೇ. ಇವಾಗ ಅವ್ರಿಗೆ ಹೆಣ್ಣು ಹುಡುಕ್ತಾ ಇದ್ದಾರೆ ಫ್ರೆಂಡ್ಸ್, ಮದುವೆ ಮಾಡಿಬಿಡ್ಬೇಕು ಅಂತ ಹೇಳಿ. ಕಳೆದ 1 ವರ್ಷದಿಂದ ಹುಡುಗಿನ ಹುಡುಕ್ತಾ ಇದ್ದಾರೆ. ಬಹಳಷ್ಟು ಸಂಬಂಧಗಳೂ ಸಹ ಬಂತು, ಮಾತುಕತೆ ಎಲ್ಲ ನಡೀತು. ಬಟ್ ಏನಾಗುತ್ತೆ ಗೊತ್ತಾ, ಹುಡುಗಿ ತುಂಬ ಹೈಫೈ ಆಗಿದ್ದು, ತುಂಬ ಆ್ಯಟಿಟ್ಯೂಡ್ ಎಲ್ಲ ತೋರಿಸಿ, ತುಂಬ ಶೋಕಿ ಅದು ಇದೆಲ್ಲ ಇದ್ದರೆ ಇವ್ರಿಗೆ ಅಷ್ಟು ಇಷ್ಟ ಆಗಲ್ಲ. ತುಂಬ ಸಿಂಪಲ್ ಫ್ಯಾಮ್ಲಿ ಬ್ಯಾಕ್ಗ್ರೌಂಡಿಂದ ಅವರು ಹುಡುಗಿನ ಹುಡುಕ್ತಾ ಇದ್ದಾರೆ. ನನಗೂ ಸಹ ಹೇಳಿದ್ರು, ನಿನ್ನ ಕಡೆ ಯಾರಾದರೂ ಇದ್ದರೆ ಹೇಳು, ನಿನ್ನ ಥರನೇ ಸ್ಮಾರ್ಟ್, ಇಂಟೆಲಿಜೆಂಟು, ಆ್ಯಕ್ಟಿವ್ ಆಗಿ ಎಲ್ಲ ನೀನು ಮಾಡ್ತೀಯ, ನೀನು ತುಂಬ ಒಳ್ಳೆಯವಳು, ಹಂಗೆ ಹಿಂಗೆ ಅಂತ ನನ್ನ ತುಂಬ ಹೊಗಳ್ತಾರೆ ಫ್ರೆಂಡ್ಸ್. ನಿಜ ಹೇಳ್ತೀನಿ, ನಾನಂದರೆ ಅವ್ರಿಗೆ ತುಂಬ ಇಷ್ಟ. ಸೊ ಅದಕ್ಕೆ ಸೌತ್ ಇಂಡಿಯನ್ನ ಮದುವೆ ಮಾಡ್ಕೊಳ್ಳೋದಕ್ಕೂ ರೆಡಿಯಾಗಿದ್ದಾರೆ. ಬಟ್ ನನ್ನ ಕಡೆ ಸಂಬಂಧಗಳನ್ನ ಹುಡುಕಿ ನಾನು ಅವ್ರಿಗೆ ತೋರಿಸಿ ಅದೆಲ್ಲ ತುಂಬ ಕಾಂಪ್ಲಿಕೇಟೆಡ್ ಆಗಿಬಿಡುತ್ತೆ. ಗೊತ್ತಿಲ್ಲ ಹುಡುಗಿ ಹೆಂಗಿರ್ತಾಳೋ, ನಾನು ಯಾವ ಥರ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ, ನಾನು ಯಾವ ಥರ ಥಿಂಕಿಂಗ್ ಮಾಡ್ತೀನಿ, ಎಲ್ಲರೂ ಅದೇ ಥರ ಥಿಂಕಿಂಗ್ ಮಾಡಲ್ಲ ಅಲ್ಲ.
ಅವ್ರು ಯಾವಾಗಲೂ ನನಗೆ ಒಂದು ಮಾತು ಹೇಳ್ತಾರೆ, ಫ್ರೆಂಡ್ಸ್ ನೀನು ಸೌತ್ ಇಂಡಿಯನ್ ಆದ್ರೂ ಸಹ ನಮ್ಮ ಜೊತೆ ನೀನು ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದೀಯಾ, ಇಲ್ಲಿನ ವಾತಾವರಣಕ್ಕೆ, ಇಲ್ಲಿನ ಭಾಷೆಗೆ, ಇಲ್ಲಿನ ಕಲ್ಚರ್ಗೆ ನೀನು ಎಷ್ಟು ಚೆನ್ನಾಗಿ ನೀನು ಅಡಾಪ್ಟ್ ಮಾಡ್ಕೊಂಡಿದ್ದೀಯಾ, ಅದು ಗ್ರೇಟ್ ಅಂತ ಪ್ರೈಸ್ ಮಾಡ್ತಾರೆ. ಮದುವೆ ಮತ್ತು ಸಂಬಂಧಗಳು ಅಂತ ಬಂದಾಗ ತುಂಬ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗಿ ಬರುತ್ತೆ. ಸೊ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ. ಏನಾದರೂ ಮದುವೆ ಮಾಡಿಸ್ಕೊಟ್ಬಿಟ್ಟು ಡೈವರ್ಸ್ ಎಲ್ಲ ಆಗಿಬಿಟ್ರೆ ಸುಮ್ಮನೆ ಯಾಕೆ ಅಂತ ಹೇಳಿ ನಾನು ಸರಿ ನಾನು ಹುಡುಕ್ತೀನಿ ಹುಡುಗಿ ಅಂತ ಹೇಳಿದ್ದೀನಿ. ಬಟ್ ಅದ್ರ ಕಡೆ ಎಲ್ಲನೂ ನಾನು ತುಂಬ ಗಮನ ಕೊಡಲ್ಲ ಫ್ರೆಂಡ್ಸ್. ಬೇಡ ಸುಮ್ಮನೆ ಯಾಕೆ, ಪಾಪ ಅವ್ರು ತುಂಬ ಅಂದರೆ ತುಂಬ ಒಳ್ಳೆ ಫ್ಯಾಮ್ಲಿ, ತುಂಬ ಇನ್ನೋಸೆಂಟ್ ಫ್ಯಾಮ್ಲಿ ಅಂತ ಹೇಳ್ತೀನಿ. ಎಲ್ರೂ ಒಂದೇ ಥರ ಟ್ರೀಟ್ ಮಾಡ್ತಾರೆ. ತುಂಬ ಫ್ರೆಂಡ್ಲಿ ಫ್ಯಾಮ್ಲಿ, ತುಂಬ ಕಾಂಪ್ಲಿಕೇಟೆಡು, ಈ ಥರ ಇರಬೇಕು ಆ ಥರ ಇರಬೇಕು ಹಂಗೆ ಹಿಂಗೆ ದೊಡ್ಡ ದೊಡ್ಡ ಮಾತುಗಳೆಲ್ಲ ಏನೂ ಮಾತಾಡಲ್ಲ. ಸಿಚುವೇಶನ್ಗೆ ತಕ್ಕಂಗೆ ಇವಾಗ ನನ್ನನ್ನು ಅರ್ಥ ಮಾಡಿಕೊಂಡು ನನ್ನ ಜೊತೆ ನನ್ನ ಥರನೇ ಇದ್ದಾರೆ. ಅಂದರೆ ನೀವು ಅರ್ಥ ಮಾಡ್ಕೊಳ್ರಿ ಅವ್ರು ಎಷ್ಟು ಒಳ್ಳೆಯವರು ಅಂತ ಹೇಳಿಬಿಟ್ಟು. ಸೊ ಅವ್ರ ಮನೆಗೆ ಹೋದ್ರೂ ಸಹ ನಾನು ಅವ್ರನ್ನ ಹೇಗೆ ಟ್ರೀಟ್ ಮಾಡ್ತೀನೋ ಅದೇ ಥರ ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಟ್ರೀಟ್ ಮಾಡ್ತಾರೆ. ಸೊ ಈ ಥರ ಒಂದು ಸಂಬಂಧ ಸಿಗೋದು ತುಂಬ ಪುಣ್ಯ ಅಂತ ಹೇಳ್ತೀನಿ. ಇವ್ರನ್ನ ನಾವು ಯಾವಾಗ ಮೀಟ್ ಮಾಡಿದ್ರೂ ಸಹ ಅದೇ ಟಾಪಿಕ್ ಬಗ್ಗೆನೇ ತುಂಬ ಡಿಸ್ಕಷನ್ ಆಗುತ್ತೆ. ಸ್ಪೆಷಲಿ ನಾವು ಯಜಮಾನ್ರು ಆ ಟಾಪಿಕ್ನ ತೆಗಿತಾರೆ. ಮದುವೆಗೆ ಹೆಣ್ಣು ಸಿಗ್ತಾ, ಯಾವಾಗ ಮದುವೆ ಮಾಡ್ಕೊತೀಯ, ನಿನ್ನ ಮದುವೆಯಲ್ಲಿ ನಾವು ಡ್ಯಾನ್ಸ್ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಕಾಮಿಡಿ ಮಾಡ್ತಾರಲ್ಲ. ಸೊ ಆವಾಗ ಈ ಥರ ಡೀಟೇಲಾಗಿ ಡಿಸ್ಕಷನ್ ಎಲ್ಲನೂ ಬಂದೇ ಬರುತ್ತೆ. ಸೊ ಅವ್ರು ಬಂದಾದಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲನೂ ಕೊಟ್ಟೆ ಫ್ರೆಂಡ್ಸ್. ನಂತರ ಇವತ್ತು ಕ್ಲೌಡ್ ಕಿಚನ್ ಇತ್ತಲ್ಲ, ಸೊ ಅದಕ್ಕೆ ಅಂತ ನಾನು ಇಡ್ಲಿ ಸಾಂಬಾರು ಚಟ್ನಿ ಎಲ್ಲ ಮಾಡಿದ್ದೆ. ಅದನ್ನು ಇವ್ರಿಗೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದೆ ಒಂದು 6 o'clock ಈವ್ನಿಂಗ್ ಅಷ್ಟರಲ್ಲಿ. ಯಾಕಂದರೆ ಅವ್ರು ಮಧ್ಯಾಹ್ನ ಊಟ ಮಾಡ್ಕೊಂಡು ಬಂದಿದ್ರು. ಅದಕ್ಕೆ ಅಂತ ಹೇಳಿ ಮಧ್ಯಾಹ್ನ ಇವ್ರು ಬಂದಾಗ ಸ್ನ್ಯಾಕ್ಸ್ನ ಸರ್ವ್ ಮಾಡಿದೆ ಮೊದಲು. ನಂತರ ಒಂದು 3 hours ಆದಮೇಲೆ ಇಡ್ಲಿ ಸಾಂಬಾರು ಚಟ್ನಿ ಸರ್ವ್ ಮಾಡಿದೆ. ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್, ತುಂಬ ಹೊಗಳಿ ತಿಂತಾರೆ. ಯಪ್ಪ ಇಡ್ಲಿ ಸಾಫ್ಟಾಗಿದೆ, ಸಾಂಬಾರು ಚೆನ್ನಾಗಿದೆ, ಚಟ್ನಿ ಚೆನ್ನಾಗಿದೆ, ಇನ್ನೂ ಕೊಡು ಅಂತ ಹೇಳ್ಬಿಟ್ಟು ಇಷ್ಟಪಟ್ಟು ತಿಂತಾರೆ. ಸೊ ಆ ಥರ ಯಾರಾದರೂ ಇಷ್ಟಪಟ್ಟು ತಿನ್ನೋರಿಗೆ ಇನ್ನೂ ಸರ್ವ್ ಮಾಡಬೇಕು ಅನ್ನೋ ಫೀಲಿಂಗ್ ಬರುತ್ತೆ. ಹೊಟ್ಟೆ ತುಂಬ ತಿಂದಾದಮೇಲೆ ಆಂಟಿ ಅಂಕಲ್ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋದಕ್ಕೆ ಬೆಡ್ರೂಮಲ್ಲಿ ಮಲಗಿದ್ದಾರೆ. ನಾವಿಲ್ಲಿ ಕುಣಿತಾ ಇದ್ದೀವಿ ಫ್ರೆಂಡ್ಸ್. ಯಪ್ಪ ಲೌಡ್ ಮ್ಯೂಸಿಕ್ಕು. ಆ್ಯಕ್ಚುಲಿ ಸಂಜೆ ಆಗ್ತಾ ಇದ್ದಂಗೆ ಇಲ್ಲಿ ಬ್ಲ್ಯಾಕ್ಔಟ್ ಆಗಿಬಿಟ್ಟಿತ್ತು, ಎಲ್ಲ ಕತ್ಲಾಗಿತ್ತು. ಎಲ್ಲರೂ ಅವ್ರವ್ರ ಮನೆಗಳಲ್ಲಿ ನಿಶಬ್ದವಾಗಿ ಸುಮ್ಮನಿದ್ರು. ನಾವಿಲ್ಲಿ ಪಾರ್ಟಿ ಮಾಡ್ತಾ ಇದ್ದೀವಿ. ಯಪ್ಪ ಎಷ್ಟು ವಾಲ್ಯೂಮ್ ಕೊಟ್ಟರು ಗೊತ್ತಾ ಮಕ್ಕಳು. ಬಟ್ ಯಾವಾಗಲಾದರೂ ಒಂದು ದಿನವೇ ಅಲ್ವಾ ಈ ಥರ ಸೆಲೆಬ್ರೇಟ್ ಮಾಡೋದು. ಸೊ ಅದಕ್ಕೆ ಏನೇ ಮಾಡಿದ್ರು ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಥಾಟ್ ಇರೋದು ನನಗೆ. ಸೊ ಅದರಿಂದ ಮಕ್ಕಳಿಗೆ ಖುಷಿ ಸಿಗ್ತಾ ಇದೆ. ಆ್ಯಸ್ ಎ ಪೇರೆಂಟ್ಸ್ ನಾವು ಅವ್ರ ಖುಷಿಯಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ನಾವು ಕುಣಿತಾ ಇದ್ದೀವಿ. ಮದರ್ಸ್ ಡೇ ಸೆಲೆಬ್ರೇಷನ್ ಮಾಡಬೇಕಲ್ವಾ, ಅದಕ್ಕೆ ಮಕ್ಕಳ ಜೊತೆ ಮಕ್ಕಳಾಗಿ ನಾವೂ ಕುಣಿತಾ ಇದ್ದೀವಿ. ಈ ಥರ ಕುಣಿಯೋವಾಗಲೇ ಯಜಮಾನ್ರು ಚಿಕನ್ ತಂದು ನನ್ನ ಕೈಗೆ ಕೊಟ್ಟರು. ಹೋಗಿ ಇನ್ನು ಅಡುಗೆ ಮಾಡು ಕುಣಿದಿದ್ದು ಸಾಕು ಅಂತ ಹೇಳಿ. ತುಂಬ ದಿನ ಆದಮೇಲೆ ಚಿಕನ್ ಮಾಡ್ತಾ ಇದೆಯಾ, ಚೆನ್ನಾಗಿ ಮಾಡು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟರು. ಸೊ ನಾನು ಇನ್ನು ಅಡುಗೆ ಮಾಡೋದಕ್ಕೆ ಕಿಚನಲ್ಲಿ ಹೋದೆ. ಮಕ್ಕಳು ಅವ್ರ ಪಾರ್ಟಿನ ಕಂಟಿನ್ಯೂ ಮಾಡಿದ್ರು. ಆಟ ಡ್ಯಾನ್ಸು ಈ ನನ್ನ ಮಗನಿಗೆ ಚಿಕ್ಕವನಿಗೆ ಈ ಥರ ಕುಣಿಯೋದಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಆ್ಯಕ್ಚುಲಿ ನನ್ನಿಂದನೇ ಅವ್ನು ಇನ್ಸ್ಪೈರ್ ಆಗಿರೋದು. ಸೊ ನಂದು ಈ ಒಂದು ಪರ್ಸ್ನಾಲಿಟಿ ಒಂದೇ, ಎಲ್ಲಿ ಮ್ಯೂಸಿಕ್ ಹಾಕಿದ್ರೂ ಕುಣಿತಾ ಇರ್ತೀವಿ. ಚಿಕ್ಕ ಮಗ ಈ ಥರ ಓವರ್ ಆ್ಯಕ್ಟಿವ್ ಆಗಿರೋದ್ರಿಂದ ಅವ್ನದು ವೆಯ್ಟ್ ಇನ್ಕ್ರೀಸ್ ಆಗ್ತಾ ಇಲ್ಲ. ತುಂಬ ಆ್ಯಕ್ಟಿವ್ ಆಗಿ ಡ್ಯಾನ್ಸ್ ಮಾಡ್ತಾನೆ, ಮತ್ತು ತುಂಬ ಆ್ಯಕ್ಟಿವ್ ಆಗಿ ಆಟಗಳನ್ನೂ ಸಹ ಆಡ್ತಾನೆ. ಯಾವುದೇ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇರ್ಬೋದು ತುಂಬ ಚೆನ್ನಾಗಿ ಮಾಡ್ತಾನೆ. ಮತ್ತು ಸ್ಕೆಚಿಂಗೂ ಸಹ ತುಂಬ ಮೈಂಡ್ ಯೂಸ್ ಮಾಡಿ ಮಾಡ್ತಾನೆ. ಸೊ ಅದರಿಂದ ಒಂದು ವೆಯ್ಟ್ ಇನ್ಕ್ರೀಸ್ ಆಗ್ತಾ ಇಲ್ಲ. ಇವಾಗ 8ನೇ ವರ್ಷ ನಡೀತಾ ಇರೋದು ಅವನಿಗೆ. 24 kilos ವೆಯ್ಟ್ ಇರೋದು ಅವನಿಗೆ. ಯಾರಾದರೂ ಅವ್ನು ತುಂಬ ಸಣ್ಣ ಇದ್ದಾನೆ ಅಂತ ಹೇಳಿದಾಗ ನನಗೆ ತುಂಬ ಬೇಜಾರಾಗುತ್ತೆ. ಅದಕ್ಕೆ ನಾನು ತುಂಬ ಅವನ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇರ್ತೀನಿ, ಸ್ವಲ್ಪ ಲೇಜಿ ಆಗಿಬಿಡು, ಊಟ ಮಾಡಿದ ತಕ್ಷಣವೇ ಮಲ್ಕೊಂಡ್ಬಿಡು, ಸ್ಕೆಚಿಂಗ್ ಎಲ್ಲ ಮಾಡೋಕ್ಕೆ ಹೋಗಬೇಡ, ಮತ್ತು ಸ್ಕೂಲಲ್ಲಿ ಸ್ಪೋರ್ಟ್ಸಲ್ಲೆಲ್ಲನೂ ನೀನು ಜಾಯ್ನ್ ಆಗಬೇಡ ಕಣೋ, ಸ್ವಲ್ಪ ರೆಸ್ಟ್ ತಗೋ, ಲೇಜಿ ಆಗಿಬಿಡು, ಸ್ವಲ್ಪ ನಿಂದು ವೆಯ್ಟ್ ಇನ್ಕ್ರೀಸ್ ಆಮೇಲೆ ಬೇಕಾದರೆ ನೀನು ಆ್ಯಕ್ಟಿವಾಗಿ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡು ಅಂದರೆ ಅವ್ನು ನನ್ನ ಮಾತನ್ನು ಕೇಳೋದೇ ಇಲ್ಲ ಫ್ರೆಂಡ್ಸ್. ಮಕ್ಕಳು ಸಹ ಅವ್ರ ಏಜಿಗೆ ತಕ್ಕಂಗೆ ಪರ್ಸ್ನಾಲಿಟಿ ತಕ್ಕಂಗೆ ಎಲ್ಲನೂ ಮಾಡೋದು. ಬಟ್ ಆ್ಯಸ್ ಎ ಮದರ್ ನಾನು ಅವನ್ನ ವೆಯ್ಟ್ ಕಂಟ್ರೋಲ್ ಮಾಡೋದಕ್ಕೆ, ಹೆಲ್ದಿ ವೆಯ್ಟ್ನ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇವಾಗ 8 ವರ್ಷಕ್ಕೆ 24 kgs ಓಕೆ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ಸ್ವಲ್ಪ ಇನ್ನು ಒಂದು 2-3 kgs ಇನ್ಕ್ರೀಸ್ ಆದರೆ ಒಂಥರ ನನಗೆ ತಾಯಿಯಾಗಿ ಖುಷಿ ಸಿಗುತ್ತೆ. ಸೊ ಅದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಇಲ್ಲಿ ಅಂಕಲ್ ನೋಡ್ಬೋದು ಎಷ್ಟು ಚೆನ್ನಾಗಿ ಆರಾಮಾಗಿ ಕುತ್ಕೊಂಡು ನ್ಯೂಸ್ ನೋಡಿಕೊಂಡು ಅವರ ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಇನ್ನು ಆಚೆ ಎಲ್ಲನೂ ಬ್ಲ್ಯಾಕ್ಔಟ್ ಶುರು ಆಗಿಬಿಟ್ಟಿದೆ, ಲೈಟ್ಸ್ ಎಲ್ಲನೂ ಆಫ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ನಾವು ಬೆಡ್ರೂಮಲ್ಲಿ ಲೈಟ್ ಆಫ್ ಮಾಡಿದ್ದೀವಿ. ಬರೀ ಹಾಲಲ್ಲಿ ಮಾತ್ರನೇ ಲೈಟ್ ಆನ್ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ.
इतने गिले हो गए चलते चलते कैसे ये फासले हो गए क्या पता कहाँ हम चले प्यार तुमको भी है प्यार हमको भी है तो ये क्या सिलसिले हो गए दीवाना हम नहीं बेवफा तुम नहीं तो क्यों इतने गिले हो गए चले गए चले गए कैसे फासले हो गए क्या पता जाता है कोई क्यों सपनों को ठुकरा के ये खोलना ये दिल क्या किसी को बता के चलते चलते रात हम दिन जले साथ ले चलूं यूं संग तेरे सफर पूरा करूं क्या कहूँ ऐ जिंदगी तू है मेरी सांस रहना तू पास हर घड़ी तू मेरा साथ थामे हाथ चाहे जो भी हो तू बस मेरा साथ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಹಾಡುಗಳನ್ನ ಆಡಿದ್ದಾರೆ ಅಂತ ಹೇಳಿ. ಅಕ್ಕ ತಮ್ಮ ಇಬ್ಬರು ಸೇರಿ ತುಂಬ ಕಂಫರ್ಟೇಬಲ್ ಆಗಿ ಕಪಲ್ ಸಾಂಗ್ಸನ್ನು ಸಹ ಚೂಸ್ ಮಾಡಿಕೊಂಡು ಹಾಡುಗಳನ್ನ ಆಡ್ತಾರೆ ಫ್ರೆಂಡ್ಸ್. ಆ ಒಂದು ರ್ಯಾಪು ಎಲ್ಲ ಸಿಬ್ಲಿಂಗ್ಸಲ್ಲಿನೂ ಸಹ ಇರಬೇಕು. ನಮ್ಮ ಮನೇಲಿ ಇರುವವರ ಜೊತೆ ನಾವು ಫ್ರೆಂಡ್ಲಿಯಾಗಿ ಖುಷಿಯಾಗಿ ಇದ್ದಾಗ ಬೇರೆ ಫ್ರೆಂಡ್ಶಿಪ್ ಕಡೆ ಎಲ್ಲನೂ ನಮಗೆ ಗಮನನೇ ಹೋಗಲ್ಲ ಫ್ರೆಂಡ್ಸ್. ಸೊ ಅದನ್ನು ನಾನು ತುಂಬ ಬಿಲೀವ್ ಮಾಡ್ತೀನಿ. ಈಗ ಫೈನಲ್ ಆಗಿ ನಾವು ಅಮ್ಮಂದಿರು ಕೇಕ್ ಕಟ್ ಮಾಡ್ತಾ ಇದ್ದೀವಿ ಮದರ್ಸ್ ಡೇ ಸ್ಪೆಷಲ್ ಆಗಿ. ಸೊ ಒಂಥರ ಖುಷಿ ಫೀಲಿಂಗ್ ಬರ್ತಾ ಇದೆ ವಾಯ್ಸ್ ಓವರ್ ಕೊಡೋವಾಗ್ಲೂ ಸಹ. ಎಲ್ಲರೂ ಕೂತ್ಕೊಂಡು ಸ್ಪೆಷಲಿ ಗಂಡಸರು ಎಲ್ಲರೂ ಕೂತ್ಕೊಂಡು ನಮಗೆ ಎಂಕರೇಜ್ ಮಾಡ್ತಾ ಇದ್ದಾರೆ ಕಟ್ ಮಾಡಿ ಅಂತ ಹೇಳಿಬಿಟ್ಟು. ನಮ್ಮ ಖುಷಿಯಲ್ಲಿ ಅವರೂ ಸಹ ಭಾಗಿಯಾಗಿದ್ದಾರೆ. ಅದನ್ನು ನೋಡೋ ಮಕ್ಕಳು ಸಹ ಒಳ್ಳೆಯದನ್ನು ಕಲಿತಾರೆ ಅನ್ನೋ ಒಂದು ಭರವಸೆ ನನಗಿದೆ ಫ್ರೆಂಡ್ಸ್. ನಾವು ಮನೆಯಲ್ಲಿ ಯಾವ ರೀತಿ ಇರ್ತೀವೋ ಏನು ಮಾಡ್ತೀವೋ ಅದನ್ನು ಮಕ್ಕಳು ಸಹ ತುಂಬ ಅಬ್ಸರ್ವ್ ಮಾಡ್ತಾರೆ. ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ನಮ್ಮಿಂದಾನೇ ಮಕ್ಕಳು ತುಂಬ ಕಲಿತಾರೆ. ಸೊ ಅದರಿಂದ ಆದಷ್ಟು ಪಾಸಿಟಿವ್ ಆಗಿರೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಮತ್ತು ಈ ಒಂದು ಬ್ಲಾಗಲ್ಲಿ ಅಲ್ಲಲ್ಲಿ ನಾನು ಬಹಳಷ್ಟು ಹಿಂದಿ ಮಾತನಾಡುವುದನ್ನು ಶೇರ್ ಮಾಡಿದ್ದೀನಿ ಮತ್ತು ಹಾಡುಗಳನ್ನು ಆಡೋದನ್ನು ಸಹ ಶೇರ್ ಮಾಡಿದ್ದೀನಿ. ಅದಕ್ಕೆ ಕ್ಷಮೆ ಕೇಳ್ತಾ ಇದ್ದೀನಿ. ಕೆಲವ್ರಿಗೆ ಇಷ್ಟ ಆಗಲ್ಲ, ಏನಪ್ಪ ಕನ್ನಡ ಬ್ಲಾಗ್ಸಲ್ಲಿ ನೀವು ಹಿಂದಿ ಮಾತಾಡೋದನ್ನು ತೋರಿಸ್ತಾ ಇದ್ದೀರಾ ಅಂತಲೂ ಸಹ ಕಾಮೆಂಟ್ ಮಾಡಿದ್ದೀರಾ ಹಳೆ ಬ್ಲಾಗ್ಸಲ್ಲಿ. ಸೊ ಅದಕ್ಕೆ ಮುಂಜಾಗ್ರತೆಯಿಂದ ನಾನು ಮೊದಲೇ ಹೇಳ್ತಾ ಇದ್ದೀನಿ, ಇವ್ರಿಗೆ ಯಾರಿಗೂ ಕನ್ನಡ ಬರಲ್ಲ, ನಾನು ಒಬ್ಬಳೇ ಸೌತ್ ಇಂಡಿಯನು, ನನಗೆ ಮಾತ್ರನೇ ಕನ್ನಡ ಬರೋದು. ಆದಷ್ಟು ನಾನು ವಾಯ್ಸ್ ಓವರ್ ಕೊಟ್ಟೇ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಬಟ್ ಅಲ್ಲಲ್ಲಿ ಸ್ವಲ್ಪ ನ್ಯಾಚುರಲ್ ಆಗಿ ಇರಲಿ ಅಂತ ಹೇಳಿ ನಾನು ಹಂಗೆ ರಾ ಕ್ಲಿಪ್ಸ್ನ ಶೇರ್ ಮಾಡಿದ್ದೀನಿ. ನಿಮ್ಗೇನಾದರೂ ಇಷ್ಟ ಆಗಿಲ್ಲ ಅಂದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ. ಸೊ ಇವಾಗ ಕೇಕ್ ಸೆರೆಮನಿ ಎಲ್ಲನೂ ಆಯಿತು, ಕೇಕ್ ಕಟ್ಟಿಂಗ್ ಸೆರೆಮನಿ ಎಲ್ಲನೂ ಆಯಿತು. ಇವರು ಮನೆಗೆ ಹೊರಡ್ತಾ ಇದ್ದಾರೆ. ರಾತ್ರಿ 12 ಗಂಟೆ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ಟೈಮ್ ಹೆಂಗೋಯಿತು ಅಂತ ಗೊತ್ತೇ ಆಗಲಿಲ್ಲ. ನಮ್ಮ ಮನೇಲಿ ಮಾತ್ರನೇ ಬೆಳಕಿದ್ದಿದ್ದು, ಆಚೆ ಕಡೆ ಎಲ್ಲನೂ ಲೈಟ್ ಆಫ್ ಆಗಿಬಿಟ್ಟಿತ್ತು. ಸೊ ಇವಾಗ ಇವರು ಡ್ರೈವ್ ಮಾಡಿಕೊಂಡು ಒಂದು 30 ಮಿನಿಟ್ಸ್ ಟ್ರಾವೆಲ್ ಮಾಡಬೇಕು, ಇಲ್ಲಿಂದ ಮೊಹಾಲಿಗೆ ಹೋಗಬೇಕು. ಸೊ ನಾವು ಹುಷಾರಾಗಿ ಹೋಗಿ ಅಂತ ನಾವು ಆ್ಯಕ್ಚುಲಿ ಇಲ್ಲೇ ಇರಿ ಅಂತ ಹೇಳಿದ್ವಿ. ಬಟ್ ಕಂಫರ್ಟೇಬಲ್ ಆಗಿ ಇದ್ದಿಲ್ಲ ಇವರು ಇಲ್ಲೇ ಮಲ್ಕೊಳ್ಳೋದಕ್ಕೆ. ಸೊ ಅದಕ್ಕೆ ಹೋಗ್ತೀವಿ ಆರಾಮಾಗಿ ಒಂದು 20 ಮಿನಿಟ್ಸಲ್ಲಿ ನಾನು ಕಾರ್ ಡ್ರೈವ್ ಮಾಡಿಬಿಡ್ತೀನಿ ಅಂತ ಅವ್ರ ಮಗ ಹೇಳ್ದ. ಸೊ ಅದರಿಂದ ಅವರು ಎಕ್ಸ್ಪರ್ಟ್, ಆ್ಯಕ್ಚುಲಿ ಡ್ರೈವಿಂಗಲ್ಲೇನೋ ಎಕ್ಸ್ಪೀರಿಯನ್ಸ್ ಇದೆ.
ಸೊ ಅದಕ್ಕೆ ಅವ್ರು ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ನಾವು ಕಳಿಸ್ಕೊಡ್ತಾ ಇದ್ವಿ. ಬಟ್ ನಾವು ಅವ್ರಿಗೆ ಹೇಳಿದ್ವಿ ಇಲ್ಲೇ ಇರಿ, ಸ್ವಲ್ಪ ಆಚೆ ಕಡೆ ಡಾರ್ಕ್ ಆಗಿದೆ ಅಂತ ಹೇಳಿ. ಬಟ್ ಅವ್ರು ಕಂಫರ್ಟಬಲ್ ಆಗಿರಲಿಲ್ಲ. ಸೊ ಅದರಿಂದ ನಾವು ಕಳಿಸ್ಕೊಡ್ತಾ ಇದ್ದೀವಿ. ನೀವೇ ನೋಡ್ಬೋದು ಆಚೆ ಕಡೆ ಹೇಗಿದೆ ಅಂತ ಹೇಳ್ಬಿಟ್ಟು. ಲೈಟ್ಸ್ ಎಲ್ಲನೂ ಆಫ್ ಆಗಿದೆ, ತುಂಬ ಡಾರ್ಕ್ ಆಗಿದೆ. ನಾವು ಏನಪ್ಪ ಮೊಬೈಲಲ್ಲಿ ಲೈಟ್ ಆನ್ ಮಾಡಿಬಿಟ್ಟು ಹಾಗೆ ಸ್ವಲ್ಪ ಮಟ್ಟಿಗೆ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಈ ಒಂದು ವ್ಲಾಗಲ್ಲಿ ಇಷ್ಟೇ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಇಷ್ಟ ಆದರೆ ಪ್ಲೀಸ್ ಈ ವ್ಲಾಗ್ನ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿಯವರೆಗೂ ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ ಅಹೆಡ್. ಬಾಯ್ ಬಾಯ್, ಟೇಕ್ ಕೇರ್. बाय आंटी थैंक यू। ठीक है, थैंक यू। आने के लिए दोबारा मिलेंगे, ठीक है ना? ठीक है, ठीक है, दोबारा मिलते हैं, ठीक है ना?